ಯಾರು ಶರೀರಶಾಸ್ತ್ರ ಅಥವಾ ಔಷಧ ಇದಕ್ಕೆ 2020ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಹಾರ್ವೆ ಜೆ ಆಲ್ಟರ್, ಚಾರ್ಲ್ಸ್ ಎಂ ರೈಸ್ ಇಬ್ಬರು ಅಮೆರಿಕ, ಮೈಕಲ್ ಹೌಟನ್ ಬ್ರಿಟನ್. ಈ ಮೂರೂ ಜನ ಸಮೇತ ಮೆಡಿಸಿನ್ ವಿಭಾಗದಲ್ಲಿ 2020ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಈ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಎಂಬ ಪದವು ಸಾಮಾನ್ಯವಾಗಿ ಸುದ್ದಿಯಲ್ಲಿ ಕಂಡುಬರುತ್ತದೆ. ಇದನ್ನು ಯಾವ ಗುಂಪಿನ ವ್ಯವಹಾರಗಳ ಹಿನ್ನೆಲೆಯಲ್ಲಿ ಕರೆಯಲಾಗುತ್ತದೆ? ಏಸಿಯನ್. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಸಿ. ಆಡಮ್ ಸ್ಮಿತ್, ಭಗತ್ ಸಿಂಗ್, ಸಿ.ಎಫ್. ಆಂಡ್ರೂಸ್, ಸಿ.ಆರ್. ದಾಸ್. ಈ ಕಡೆ ಅರ್ಥಶಾಸ್ತ್ರದ ತಂದೆ ಶಾಹಿದ್-ಇ-ಅಜಾಮ್, ದೀನಬಂಧು, ದೇಶಬಂಧು. ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿವೆ. ಅಂದರೆ ಆಡಮ್ ಸ್ಮಿತ್ ರವರು ಅರ್ಥಶಾಸ್ತ್ರದ ಪಿತಾಮಹ. ಭಗತ್ ಸಿಂಗ್ ರವರು ಬರೆದಕ್ಕಂಥ ಈ ಒಂದು ಕೃತಿ ಶಾಹಿದ್-ಇ-ಅಜಾಮ್. ಸಿ.ಎಫ್. ಆಂಡ್ರೂಸ್ನವರನ್ನು ದೀನಬಂಧು ಎಂದು ಕರೆಯಲಾಗುತ್ತದೆ. ಸಿ.ಆರ್. ದಾಸ್ ರವರನ್ನು ದೇಶಬಂಧು ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ 1, 2, 3 ಮತ್ತು 4 ಸರಿಯಾಗಿವೆ. ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವುದು ಭಾರತ ಮತ್ತು ಯಾವ ದೇಶದ ಮಧ್ಯೆ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ? ಮಂಗೋಲಿಯಾ. ಭಾರತ ಮತ್ತು ಮಂಗೋಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಭಾರತೀಯ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದೆ? ಹರಿಯಾಣದ ಗುರುಗಾಂವ್ನಲ್ಲಿ ಭಾರತೀಯ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದೆ. ಈ ಕೆಳಗಂಡವರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು? ಡಾಕ್ಟರ್ ರಾಧಾಕೃಷ್ಣನ್. ಸಾವಿರದ 1956ರಲ್ಲಿ ರಾಜ್ಯ ಮರುಸಂಘಟನೆಯ ನಂತರ ಈ ಕೆಳಗಿನವರಲ್ಲಿ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿದ್ದರು? ಎಸ್. ನಿಜಲಿಂಗಪ್ಪ. ಮೊದಲ ಮಹಿಳಾ ಗವರ್ನರ್, ಭಾರತದ ಮೊದಲ ಮಹಿಳಾ ಗವರ್ನರ್ ಯಾರು? ಸರೋಜಿನಿ ನಾಯ್ಡು. ಈ ಕೆಳಗಂಡ ಖಂಡಗಳನ್ನು ಅವುಗಳ ಗಾತ್ರದ ಅನುಸಾರವಾಗಿ ಬರೆಯಿರಿ. ನೋಡಿ, ಆಫ್ರಿಕಾ, ಏಷ್ಯಾ, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅಂದರೆ ಏಷ್ಯಾ, ಆಫ್ರಿಕಾ, ಅದಾದ ನಂತರ ಉತ್ತರ ಅಮೆರಿಕ, ಅದಾದ ನಂತರ ದಕ್ಷಿಣ ಅಮೆರಿಕ. ಈ ಕೆಳಗಿನವುಗಳಲ್ಲಿ ಅರೆ ಸೈನಿಕ ಪಡೆಗಳು ಅಂದರೆ ಪ್ಯಾರಾಮಿಲಿಟರಿ ಪಡೆಗಳು ಯಾವ್ಯಾವು? ಇಲ್ಲಿ BSF ಮತ್ತು CISF ಇವೆರಡು ಪ್ಯಾರಾಮಿಲಿಟರಿ. BSF, CISF, CRPF, ಅಸ್ಸಾಂ ರೈಫಲ್ಲು, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸು ಇವೆಲ್ಲವೂ ಸಮೇತ ಪ್ಯಾರಾಮಿಲಿಟರಿ ಫೋರ್ಸಸ್. ಇಲ್ಲಿ ಪ್ರಾದೇಶಿಕ ಸೈನ್ಯ ಅಥವಾ RR ಎನ್ನುವಂಥವು ಇವು ಪ್ಯಾರಾಮಿಲಿಟರಿ ಅಲ್ಲ. ಸರಿಯಾದ ಉತ್ತರ 2 ಮತ್ತು 3. ಕೌಂಟ್ ಆಲ್ಬೆರ್ಟಾ ಬೋನಾಕೊಸ್ಸಾ ಈ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ? ಅತ್ಯುತ್ತಮ ಕೆಲಸಕ್ಕೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ನೀಡಲಾಗುತ್ತದೆ. ಯಾವ ಕ್ಷೇತ್ರದಲ್ಲಿ ಬೋರ್ಲಾಗ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ. ಬೋರ್ಲಾಗ್ ಪ್ರಶಸ್ತಿಯನ್ನು ಕೃಷಿಗೆ ನೀಡಲಾಗುತ್ತದೆ. ಬೋರ್ಲಾಗ್ ಪ್ರಶಸ್ತಿಯನ್ನು ಕೃಷಿಗೆ ನೀಡಲಾಗುತ್ತದೆ.
ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ರವೀಂದ್ರನಾಥ್ ಟ್ಯಾಗೂರ್ ಮೊದಲ ಭಾರತೀಯ. ಏಷ್ಯಾದ ಮೊದಲ ವ್ಯಕ್ತಿನೂ ಸಮೇತ ಹೌದು, ರವೀಂದ್ರನಾಥ್ ಟ್ಯಾಗೂರ್. ಆರ್.ಸಿ ಸರ್ಕ್ಯೂಟ್ನಲ್ಲಿ ಪ್ರವಾಹಕ್ಕೆ ಪೂರ್ಣ ವಿರೋಧ ಯಾವುದರಿಂದ ಆಗುತ್ತದೆ? ಪ್ರತಿರೋಧ, ಇಂಪಿಡೆನ್ಸ್ ಅಂತ ಕರಿತೇವೆ. ಜ್ಞಾಪಕ ಕೋಡು ಮತ್ತು ಯಂತ್ರ ಸಂಕೇತಗಳು ಇವುಗಳ ನಡುವಿರತಕ್ಕಂತಹ ವ್ಯತ್ಯಾಸ ಏನು? ಯಂತ್ರ ಸಂಕೇತಗಳು ಬೈನರಿಯಲ್ಲಿರುತ್ತವೆ. ಜ್ಞಾಪಕ ಸಂಕೇತಗಳು ಸಂಕ್ಷಿಪ್ತ ಇಂಗ್ಲಿಷಿನಲ್ಲಿರುತ್ತವೆ. ತಟಸ್ಥವಲ್ಲದ ಉಪಪರಮಾಣುವಿನ ತೆಗೆದುಹಾಕುವಿಕೆಯ ಪರಮಾಣುವನ್ನು ಒಂದು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ, ಅಂದರೆ ಚಾರ್ಜ್ಡ್ ಅಯಾನ್ಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಮೈಕ್ರೋಪ್ರೊಸೆಸರ್ ಆಧಾರಿತ ವ್ಯವಸ್ಥೆಗಳನ್ನು ಬಳಸುವ ಸಾಫ್ಟ್ವೇರನ್ನು ಏನೆಂದು ಕರೆಯಲಾಗುತ್ತದೆ? ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್, ಅಸೆಂಬ್ಲಿ ಭಾಷಾ ಪ್ರೋಗ್ರಾಮ್ ಅಂತ ಕರಿತೇವೆ. ಪ್ರವಾಹದ ಘಟಕ ಮತ್ತು ಚಿಹ್ನೆ ಯಾವುದು? ಸರಿಯಾದ ಉತ್ತರ ಪ್ರವಾಹದ ಘಟಕ ಆಂಪಿಯರ್, ಅದರ ಚಿಹ್ನೆ ಐ, ಅಂದರೆ ಸಿಂಬಲ್ ಐ ಇಂದ ಕರೆಂಟನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ. ಬ್ಯಾಟರಿಗಳು ಇಂಧನ ಕೋಶಗಳಿಂದ ಭಿನ್ನವಾಗಿರುತ್ತವೆ. ಸರಿಯಾದ ಉತ್ತರ ಬ್ಯಾಟರಿ ಒಂದು ಮುಚ್ಚಿದ ವ್ಯವಸ್ಥೆ. ಎ ಬ್ಯಾಟರಿ ಈಸ್ ಎ ಕ್ಲೋಸ್ಡ್ ಸಿಸ್ಟಮ್. ಯಾವ ರೆಕ್ಟಿಫೈಯರ್ಗೆ 4 ಡಯೋಡ್ಗಳು ಬೇಕಾಗ್ತವೆ? ಸರಿಯಾದ ಉತ್ತರ ಈ ಬ್ರಿಡ್ಜ್ ಟೈಪ್ ರೆಕ್ಟಿಫೈಯರ್, ಸೇತುವೆ ಪ್ರಕಾರದ ರೆಕ್ಟಿಫೈಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಪರಮಾಣುಗಳ ಪರಮಾಣು ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ನಿರ್ಧರಿಸಲಾಗುತ್ತದೆ? ಪ್ರೋಟಾನ್. ಸರ್ಕ್ಯೂಟ್ ಡ್ಯಾಶ್ ಇದ್ದರೆ ಮಾತ್ರ ವೋಲ್ಟೇಜ್ ಪ್ರವಾಹದ ಮೇಲೆ ಪ್ರಭಾವ ಬೀರುತ್ತದೆ. ಸರಿಯಾದ ಉತ್ತರ ಮುಚ್ಚಲಾಗಿದೆ. ಸರ್ಕ್ಯೂಟ್ ಕ್ಲೋಸ್ ಆಗಿದ್ದರೆ ಮಾತ್ರ ವೋಲ್ಟೇಜ್ ಪ್ರವಾಹದ ಮೇಲೆ ಪ್ರಭಾವ ಬೀರುತ್ತದೆ. ಪ್ರಾಯೋಗಿಕ ಅನ್ವಯಿಕೆಗಳಲ್ಲಿ ಬ್ಯಾಟರಿ ವೋಲ್ಟೇಜ್ ಎನ್ನುವುದು ಏನು? ಲೋಡ್ ಹೆಚ್ಚಾದಂತೆ ಕಡಿಮೆ ಮಾಡಲಾಗುತ್ತದೆ. ನೋಡಿ, ನಿಮ್ಮ ಸ್ನೇಹಿತನು ನಿಮ್ಮ ಮುಂದೆ ಮೂರ್ಛೆ ಹೋದರೆ ನೀವು ಏನು ಮಾಡುತ್ತೀರಿ? ನೋಡಿ, ಹೆದರುತ್ತೀರಿ. ನಿಮ್ಮ ಸ್ನೇಹಿತನ ಅಮ್ಮನಿಗೆ ಕರೆ ಮಾಡ್ತೀರಿ, ಆಂಬುಲೆನ್ಸ್ಗೆ ಕರೆ ಮಾಡುತ್ತೀರಿ, ನಿಮ್ಮ ಸ್ನೇಹಿತನಿಂದ ದೂರ ಹೋಗುವಿರಿ. ಸರಿ ಉತ್ತರ ಆಂಬುಲೆನ್ಸ್ಗೆ ಕರೆ ಮಾಡುತ್ತೀರಿ. ನಿಮ್ಮ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದರೆ ನೀವು ಏನು ಮಾಡ್ತೀರಿ? ನಿಮ್ಮ ಎಲೆಕ್ಟ್ರಾನಿಕ್ಸ್ ಪುಸ್ತಕಗಳನ್ನು ಪಡೆದುಕೊಳ್ಳಿ, ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಿ. ದಿಗಿಲು ಬರುತ್ತೆ, ನಿಮ್ಮ ಹತ್ತಿರದ ಕುಟುಂಬದ ಸದಸ್ಯರಿಗೆ ಕರೆ ಮಾಡ್ತೀರಿ. ಸರಿಯಾದ ಉತ್ತರ ಬೆಂಕಿ ಹತ್ತಿದ ತಕ್ಷಣ ಅಗ್ನಿಶಾಮಕ ಇಲಾಖೆಗೆ ಕರೆ ಮಾಡಿ. ನಾಗರಿಕ ಅಪರಾಧದ ಸ್ಥಳದಲ್ಲಿ ಪ್ರಥಮ ಸ್ಥಾನ ಯಾವುದು? ಬಲಿಪಶುವನ್ನು ಒಳಗೊಳ್ಳುತ್ತದೆ, ಅಂದರೆ ಕವರಿಂಗ್ ದ ವಿಕ್ಟಿಮ್. ಭಾರತದ ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುದು ಹಳೆಯದು ಮತ್ತು ಇನ್ನೂ ತೈಲವನ್ನು ಉತ್ಪಾದಿಸುತ್ತಿದೆ? ದಿಗ್ಬಾಯ್. ಕೆಳಗಿನವುಗಳಲ್ಲಿ ಯಾವುದು ಯಾಂತ್ರಿಕವಾಗಿ ರೂಪುಗೊಂಡ ಬಂಡೆ? ಮೆಕ್ಯಾನಿಕಲಿ ಫಾರ್ಮ್ಡ್ ರಾಕ್. ಸರಿಯಾದ ಉತ್ತರ ಮರಳುಗಲ್ಲು, ಸ್ಯಾಂಡ್ಸ್ಟೋನ್.
ಈ ಕೆಳಗಿನ ನಗರಗಳಲ್ಲಿ ಕ್ಯಾನ್ಸರ್ ಉಷ್ಣವಲಯಕ್ಕೆ ಅಂದರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಯಾವುದಕ್ಕೆ ಹತ್ತಿರದಲ್ಲಿದೆ? ಸರಿಯಾದ ಉತ್ತರ ಕಲ್ಕತ್ತಾ. ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಸಂಖ್ಯೆಯ ಕೋರಲ್ ಫಾರ್ಮೇಷನ್ ಆಗಿರುತ್ತದೆ? ಉತ್ತರ ಅಟ್ಲಾಂಟಿಕ್ ಸಾಗರ. ಜನಸಂಖ್ಯಾ ಅಂತರ ಡೆಮೋಗ್ರಫಿಕ್ ಗ್ಯಾಪ್ ಎಂಬುದು ಇದರ ಪದದ ವ್ಯತ್ಯಾಸವನ್ನು ಸೂಚಿಸುತ್ತದೆ. ಅಂದರೆ ಜನನ ಮತ್ತು ಸಾವಿನ ಪ್ರಮಾಣದ ನಡುವೆ ಇರತಕ್ಕಂತಹ ವ್ಯತ್ಯಾಸದೇ ಈ ಡೆಮೋಗ್ರಫಿಕ್ ಗ್ಯಾಪ್ ಅಂದರೆ ತಿಳ್ಕೋಬೇಕು, ಜನನ ಮತ್ತು ಸಾವಿನ ಪ್ರಮಾಣ ಬಿಟ್ವೀನ್ ದ ಬರ್ತ್ ಆ್ಯಂಡ್ ಡೆತ್ ರೇಟ್. ಡೌನ್ ವಾರ್ಮಿಂಗ್ನಿಂದಾಗಿ ಈ ಕೆಳಗಿನ ಪೂರ್ವದಲ್ಲಿ ಹರಿಯುವ ನದಿಗಳಲ್ಲಿ ಯಾವುದು ಬಲ ಹಲ್ಲೆ ಅಂದರೆ ರಿಫ್ಟ್ ವ್ಯಾಲಿಯನ್ನು ಹೊಂದಿದೆ? ದಾಮೋದರ್ ನದಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ತೇವಾಂಶವುಳ್ಳ ಸ್ಥಳವಾಗಿದೆ? ಮೌನ್ಸಿನ್ ರಾಮ್. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಪ್ರಮುಖವಾದ ರಾಜ್ಯ ಯಾವುದು? ಒರಿಸ್ಸಾ ರಾಜ್ಯ. ಭಾರತವು ಯಾವುದರ ಅತಿದೊಡ್ಡ ವಿಶ್ವ ಉತ್ಪಾದಕ? ಮೈಕಾ. ಪರ್ಯಾಯ ನದಿ ದ್ವೀಪದ ಭಾರತದ ಅತಿದೊಡ್ಡ ನದಿ ಪರ್ಯಾಯ ದ್ವೀಪದ್ದು ಗೋದಾವರಿ ನದಿ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಪ್ರಮುಖವಾದ ವ್ಯತ್ಯಾಸ ಯಾವುದು ಅಂದರೆ ಅದು ಕಂಟಿನ್ಯೂಟಿ ನಿರಂತರತೆ ಎನ್ನುವುದು. ದಕ್ಷಿಣ ಪಶ್ಚಿಮ ಮುಂಗಾರು ಯಾವ ಸಮಯದಲ್ಲಿ ಅಸ್ಸಾಂ ಪ್ರದೇಶದಲ್ಲಿ ತಲುಪುತ್ತದೆ? ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಈ ದಕ್ಷಿಣ ಪಶ್ಚಿಮ ಮುಂಗಾರು ಅಸ್ಸಾಂ ಪ್ರದೇಶವನ್ನು ತಲುಪುತ್ತದೆ. ಖನಿಜ ತೈಲವನ್ನು ಮೊದಲು ಭಾರತದಲ್ಲಿ ಕಂಡುಹಿಡಿಯಲಾದ ಸ್ಥಳ ಯಾವುದು? ದಿಗ್ಬಾಯ್. ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳದ ಭಾರತದ ರಾಜ್ಯ ಯಾವುದು? ಮೇಘಾಲಯ. ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ ಇವು ಭೂತಾನ್ ಜೊತೆ ಗಡಿಯನ್ನು ಹಂಚಿಕೊಂಡಿವೆ. ಮೇಘಾಲಯ ಇಲ್ಲ. ಎಲ್ಲ ಉದ್ಯೋಗಿಗಳ ವರ್ತನೆಗೆ ಮಾರ್ಗದರ್ಶನ ನೀಡುವ ನೀತಿಗಳು ಮತ್ತು ತತ್ವಗಳನ್ನು ಏನೆಂದು ಕರೆಯಲಾಗುತ್ತದೆ? ನೀತಿ ಸಂಹಿತೆ. ಮಾರ್ಕೆಟಿಂಗ್ ಸಂವಹನಗಳಲ್ಲಿ ಸತ್ಯತೆ ಒಂದು ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಗಳು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾರ್ಕೆಟಿಂಗ್ ಮತ್ತು ಸಂವಹನಗಳಲ್ಲಿ ಸತ್ಯತೆಗೆ ಒಂದು ಎಕ್ಸಾಂಪಲ್ ಆಗಿದೆ. ಇಲ್ಲಿ ಒಂದು ಎಕ್ಸ್ಪ್ಯಾಂಡ್ ಕೇಳಿದರೆ ಸಿ ಡಿ ಎಮ್ ಅಂದರೆ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್, ಕೋಡು ವಿಭಾಗ ಬಹುಪ್ರವೇಶ ಕನ್ನಡದಲ್ಲಿ. ಸರಿ ಉತ್ತರ ಆಪ್ಷನ್ ಡಿ, ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಗುಪ್ತರ ಆಳ್ವಿಕೆ ನಂತರ ಅವಧಿಯಲ್ಲಿ ಭೂಮಿಯ ಅಂತಿಮ ಮಾಲೀಕತ್ವವು ಯಾರ ವಶದಲ್ಲಿರುತ್ತದೆ? ಅರಸ. ನೂಲುವ ಚಕ್ರದ ಬಳಕೆ ಈ ಕೆಳಗಂಡ ಯಾವ ಶತಮಾನದಲ್ಲಿ ಸಾಮಾನ್ಯವಾಯಿತು? 14ನೇ ಶತಮಾನ. ಗೌತಮ ಬುದ್ಧ ಪ್ರವಚನದ ಭಾಷೆ ಯಾವುದು? ಪಾಲಿ ಭಾಷೆ.
ವೇಲುತಾಂಪಿ ಯಾವ ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ನಡೆಸಿದನು? ಟ್ರಾವಂಕೂರ್ ಅಂತ ಕರಿತೇವೆ. ಭಾರತದ ಅರಸ ಸಂಸ್ಥಾನಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ ವರ್ಷ ಯಾವುದು? 1857ರಲ್ಲಿ ಪ್ರೆಸಿಡೆನ್ಸಿ ಟೌನ್ಗಳಲ್ಲಿ ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡಲಾಯಿತು. ಯವನಿಕ ಎಂಬುದರ ಪದದ ಅರ್ಥವೇನು? ಸರಿಯಾದ ಉತ್ತರ ಪರದೆ, ಕರ್ಟನ್. ಯವನಿಕ ಅಂದರೆ ಕರ್ಟನ್. ಉಪನಿಷತ್ತುಗಳು ಏನನ್ನು ಹೇಳುತ್ತವೆ? ಪ್ರಾಚೀನ ಹಿಂದೂ ಕಾನೂನುಗಳ ಪುಸ್ತಕಗಳು. ಯಾರು ಇಂದ್ರನ ವೈದಿಕ ದೇವತೆಯಾಗಿದ್ದರು? ಮಳೆ ಮತ್ತು ಗುಡುಗು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ನಗರದಲ್ಲಿ ನಡೆಯಿತು? ಪಂಜಾಬ್ನ ಅಮೃತಸರದಲ್ಲಿ ನಡೆಯಿತು. ಜನ ಶೈಕ್ಷಣಿಕ ಅಗತ್ಯತೆಗಳನ್ನು ಪೂರೈಸಲು ಮದರಸಾ-ಐ-ನಾಸಿರಿ ಯಾವ ಪ್ರದೇಶದಲ್ಲಿ ಯಾರು ಅದನ್ನು ನಿರ್ಮಿಸಲ್ಪಟ್ಟರು? ಸರಿಯಾದ ಉತ್ತರ ಇಲ್ತಮಸ್. ಕಳಿಂಗ ಯುದ್ಧ ನಡೆದಂತಹ ವರ್ಷ ಯಾವುದು? ಕ್ರಿಸ್ತಪೂರ್ವ 261 ಮತ್ತು 62 ಇಲ್ಲಿ ಕಳಿಂಗ ಯುದ್ಧವು ನಡೆಯಿತು. ಕೆಳಗಂಡ ಯಾರ ನಾಯಕತ್ವದಲ್ಲಿ ಕೇರಳದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಲಾಯಿತು? ಕೆ. ಕೇಳಪ್ಪನ್. ಬಂದೇ ಮಾತರಂ ಎಂಬ ಕ್ರಾಂತಿಕಾರಿ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಭಿಕಾಜಿ ಕಾಮ. ಬ್ರಿಟಿಷ್ ಆಳ್ವಿಕೆಯಲ್ಲಿನ ಭಾರತದ ಬೇಸಿಗೆ ರಾಜಧಾನಿ ಯಾವುದು? ಶಿಮ್ಲಾ. ಈ ಕೆಳಗಿನವುಗಳಲ್ಲಿ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು? ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು 1930, 31, 32 ಈ 3 ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ವೈಜ್ಞಾನಿಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸರ್ ಸೈಯದ್ ಅಹಮದ್ ಖಾನ್. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾಕಾರ್ಟ ಎಂದು ಪರಿಗಣಿಸಲಾದ ಡಿಸ್ಪ್ಯಾಚ್ ಅನ್ನು ಹೆಸರಿಸಿ. ಸರಿಯಾದ ಉತ್ತರ ವುಡ್ಸ್ ಡಿಸ್ಪ್ಯಾಚ್. ಈ ಕೆಳಗಿನವುಗಳಲ್ಲಿ ಯಾರು ಅನುಶೀಲನ್ ಸಮಿತಿಗೆ ಸಂಬಂಧಿಸಿಲ್ಲ? ಪ್ರಮೋದ ಮಿತ್ರ, ಜತೀಂದ್ರನಾಥ್ ಬ್ಯಾನರ್ಜಿ, ಬರೀಂದ್ರ ಕುಮಾರ್ ಘೋಷ್ ಈ 3 ಜನ ಅನುಶೀಲನ್ ಸಮಿತಿಗೆ ಸಂಬಂಧಿಸಿದ್ದಾರೆ. ಈ ಮದನ್ ಮೋಹನ್ ಮಾಳವೀಯವರು ಅನುಶೀಲನ್ ಸಮಿತಿಗೆ ಸಂಬಂಧಿಸಿಲ್ಲ. ಯಾವುದೇ ಧರ್ಮ, ಜಾತಿ ಮತ್ತು ಮಾನವ ಕುಲಕ್ಕೆ ದೇವರು ಇಲ್ಲ ಎಂಬ ಪ್ರಸಿದ್ಧ ಘೋಷಣೆಯನ್ನು ಮಾಡಿದವರು ಯಾರು? ಸರಿಯಾದ ಉತ್ತರ ಶ್ರೀನಾರಾಯಣ ಗುರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೇವರ ಅವತಾರ ಮತ್ತು ವಿಶ್ವದಾರ್ಥಿ ಅಬಾಧ ತಂದೆ ಎಂದು ಪರಿಗಣಿಸಲ್ಪಟ್ಟ ಬುಡಕಟ್ಟು ನಾಯಕ ಯಾರು? ಬಿರ್ಸಾ ಮುಂಡಾ. ಪರಮಾಣು ನ್ಯೂಕ್ಲಿಯಸ್ನಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳನ್ನು ಯಾವ ಶಕ್ತಿಗಳು ಒಟ್ಟಿಗೆ ಹಿಡಿದಿರುತ್ತವೆ? ಸರಿಯಾದ ಉತ್ತರ ವಿನಿಮಯ ಪಡೆಗಳು, ಎಕ್ಸ್ಚೇಂಜ್ ಫೋರ್ಸಸ್. ಎಕ್ಸ್ರೇನ ತರಂಗಾಂತರವು ವೇವ್ಲೆಂತು ಯಾವ ಕ್ರಮದಲ್ಲಿರುತ್ತದೆ?
ಸರಿಯಾದ ಉತ್ತರ 1 ಆಂಗ್ಸ್ಟ್ರಮ್ ಯೂನಿಟ್. 1 ಆಂಗ್ಸ್ಟ್ರಮ್ ಯೂನಿಟ್. ಯಾವ ವಿಧಾನದಿಂದ ಹೆಚ್ಚಾಗಿ ಪ್ರಾಚೀನ ಭೌಗೋಳಿಕ ರಚನೆಯ ವಯಸ್ಸನ್ನು ಅಂದಾಜಿಸಲಾಗುತ್ತದೆ? ಸರಿಯಾದ ಉತ್ತರ ಯುರೇನಿಯಂ ಲೆಡ್ ಮೆಥಡ್. ಈ ಮೆಥಡ್ ಮುಖಾಂತರ ಮೋಸ್ಟ್ ಏನ್ಷಿಯಂಟ್ ಜಿಯೋಲಾಜಿಕಲ್ ಫಾರ್ಮೇಷನ್ಗಳ ಬಗ್ಗೆ ಎಸ್ಟಿಮೇಟ್ ಮಾಡಲಾಗುತ್ತದೆ. ಸರಿಯಾದ ಉತ್ತರ ಯುರೇನಿಯಂ ಲೆಡ್ ಮೆಥಡ್. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿ ನ್ಯೂಕ್ಲಿಯಸ್ನಲ್ಲಿದೆ ಎಂದು ಯಾರು ಸೂಚಿಸಿದರು? ಸರಿಯಾದ ಉತ್ತರ ರುದರ್ಫೋರ್ಡ್. ಆಪ್ಟಿಕಲ್ ಫೈಬರ್ಸ್ ಮುಖ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತದೆ? ಸಂವಹನ ಕಮ್ಯುನಿಕೇಷನ್ಗೆ ಬಳಸಲಾಗುತ್ತದೆ. ಪೆಟ್ರೋಲಿಯಂ ಬೆಂಕಿಗೆ ಯಾವ ರೀತಿಯ ಅಗ್ನಿಶಾಮಕವನ್ನು ಬಳಸುತ್ತಾರೆ? ಪುಡಿ ಪ್ರಕಾರ ಅಂದರೆ ಪೌಡರ್ ಟೈಪ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಅಮೈಡ್ ಎಂದು ಕರೆಯಲಾಗುತ್ತದೆ? ನೈಲಾನ್. ನೈಲಾನನ್ನು ಪಾಲಿಅಮೈಡ್ ಎಂದು ಕರೆಯಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದರ ತಯಾರಿಕೆ ಮರ ಮುಖ್ಯ ಕಚ್ಚಾ ವಸ್ತುವಾಗಿದೆ? ಸರಿಯಾದ ಉತ್ತರ ಪೇಪರ್. ಪೇಪರ್ ತಯಾರಿಕೆಯಲ್ಲಿ ಮರ ಒಂದು ಮುಖ್ಯ ಕಚ್ಚಾ ವಸ್ತುವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರುವುದಿಲ್ಲ? ಮೀನು, ಕಪ್ಪೆ, ಮೊಸಳೆ, ಆಮೆ. ಈ ಮೂರು ಸಮೇತ ನೀರಿಲ್ಲದೆ ಬದುಕ್ತವೆ. ಮೀನು ಬದುಕಲ್ಲ, ಸೊ ಮೀನು. ಈ ಕೆಳಗಿನವುಗಳಲ್ಲಿ ಯಾವ ವಸ್ತುಗಳನ್ನು ಕಾಗದ ತಯಾರಿಕೆಗೋಸ್ಕರ ಬಳಸ್ತಾರೆ? ಸರಿಯಾದ ಉತ್ತರ ಮರ, ಕ್ಯಾಲ್ಶಿಯಂ ಸಲ್ಫೇಟ್ ಮತ್ತು ರಾಳ ಅಂದರೆ ರೆಸಿನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಪೆಟ್ರೋಲಿಯಂ ವ್ಯಾಕ್ಸ್? ಸರಿಯಾದ ಉತ್ತರ ಪ್ಯಾರಾಫಿನ್ ವ್ಯಾಕ್ಸ್ ಇಸ್ ದ ಪೆಟ್ರೋಲಿಯಂ ವ್ಯಾಕ್ಸ್. ಸರಿಯಾದ ಪರ್ಯಾಯವನ್ನು ಆರಿಸಿ. ರ್ಯಾಕ್ 33, ಬಾಟಲ್ 74. ಈ ಕೆಳಗಂಡ ಅಂಕಿಗಳ ಕಾಣೆಯಾದ ಸಂಖ್ಯೆಯನ್ನು ಹುಡುಕಿ. ಇದಕ್ಕೆ ಸರಿಯಾದ ಉತ್ತರ 26. ಕಾಣೆಯಾದ ಪದ ಹುಡುಕಿ. ಇದಕ್ಕೆ ಸರಿಯಾದ ಉತ್ತರ 89. ಆಪ್ಷನ್ ಸಿ. ನೀಡಿರುವ ಸರಣಿಗಳಲ್ಲಿ ಸೂಕ್ತವಲ್ಲದ್ದನ್ನು ತೆಗೆದುಹಾಕಿ. ಸರಿಯಾದ ಉತ್ತರ 99. ಒಂದು ಕುಟುಂಬವು ಗಂಡು ಮತ್ತು ಹೆಣ್ಣು. ಅವರ 3 ಗಂಡು ಮತ್ತು 2 ಹೆಣ್ಣು ಮಕ್ಕಳನ್ನು ಮತ್ತು 3